ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವಾಗ ವಿಷಯ ಏನಪ್ಪ ಅಂತಂದರೆ, ಇವಾಗ 10th ಎಕ್ಸಾಮ್ ಹತ್ತಿರ ಬರ್ತಿದೆ. ಇನ್ನು ಕೆಲವೇ ದಿನಗಳು ಉಳಿದಿವೆ ಮಾತ್ರ. ನಿಮ್ಮ ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತೀರಂತ ತಿಳ್ಕೊಂಡು, ನಿಮಗೆ 10th ಆದಮೇಲೆ ಮುಂದೆ ಏನು ಮಾಡಬೇಕು ನಾವು ಅಂತ ದಯವಿಟ್ಟು ಒಂದು ಮಾತು, ಯಾವ ವಿಡಿಯೋನೂ ನಾನು ಪ್ಲೇ ಮಾಡಲ್ಲ, ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಜಸ್ಟ್ ನೀವು ಕೇಳೋದಷ್ಟೇ ಮಾಡಬೇಕು, ನೋಡೋದಿಲ್ಲ. ಸೊ ಹೇಳಿದ್ದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಫ್ಯಾಮ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. SLC ಇರೋರು, ಈ ವಿಡಿಯೋ ಸ್ಪೆಷಲಿ ನಿಮಗಾಗಿ. ಸೊ ಬೈಕೋಬೇಡಿ, ಲೇಟ್ ಮಾಡಲ್ಲ, ಇವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾಟ್ರ್ ಏನಪ್ಪ ಅಂತಂದರೆ, 10th ಮುಗಿದ ಮೇಲೆ ನಿಮ್ಮಲ್ಲಿ ಹಲವಾರು ಗೊಂದಲಗಳು ನಿಮ್ಮ ಹತ್ರ ಇರ್ತವೆ. ಯಾಕಂದರೆ ಸಂಬಂಧಿಕರು ಹೇಳ್ತಾರೆ, ನೀನು ಇದನ್ನು ಮಾಡು, ನೀನು ವಯಸ್ಸಿದೆಯಾ, ನೀನು ಸೈನ್ಸ್ ಮಾಡು, ನಿನಗೆ ಸ್ಟಡಿ ಮೇಲೆ ಕಾನ್ಫಿಡೆಂಟ್ ಇಲ್ಲ, ನಿನಗೆ ಆರ್ಟ್ಸ್ ಮಾಡು, ಆ ಥರ ಈ ಥರ ಅಂತ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಮೊದಲು ನಿಮ್ಮ 10th ರಿಸಲ್ಟ್ ಮೇಲೆ, 10th ಪರೀಕ್ಷೆ ಮೇಲೆ ಫೋಕಸ್ ಮಾಡಿ. ಮೈಂಡಲ್ಲಿ ಅದೇ ಇತ್ತಂದರೆ ನೀವು ಓದೋಕ್ಕೂ ಕೂಡ ಮನಸ್ಸಾಗಲ್ಲ. ಮುಂದೆ ಏನು ಮಾಡ್ಬೇಕು, ಅವ್ರು ಇವ್ರು ಹಿಂಗಂದ್ರು ಅಂತ ಯೋಚನೆ ಮಾಡ್ಕೊತ ಕೂತ್ರೆ ಆಗಲ್ಲ ದೋಸ್ತ್. ನೀನು ಏನೇ ಮಾಡೋದಿದ್ರು ರಿಸಲ್ಟ್ ಬಂದ ಮೇಲೇ ನೀನು ಡಿಸೈಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂತ ಇದ್ದರೆ ನಿನ್ನ ರಿಸಲ್ಟ್ ಮೇಲೆ 100% ಹೊಡೆದು ಕೊಡುತ್ತೆ. ಇದಂತರ ಮಾತ್ರ ಕಟ್ಟಿಟ್ಟ ಬುತ್ತಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಸ್ಟಡಿ ಮೇಲೆ ಫೋಕಸ್ ಮಾಡು. ಆದಷ್ಟು ರಿವಿಷನ್ ಮಾಡು, ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡು. ಮುಂದೆ ನಿನ್ನ ಈ ರಿಸಲ್ಟ್ ಮೇಲೆ ನಿಮ್ಮ ತಂದೆ ತಾಯಿ ಮತ್ತು ಅಣ್ಣ ತಂಗಿಯರ ಒಂದು ಕನಸು ನಿಂತಿರುತ್ತೆ. ಅದನ್ನು ಮಾತ್ರ ಮರಿಬೇಡ. ನೀನು ಎಷ್ಟೇ ಶೋಕಿ ಮಾಡಿದ್ರೂ ಅದು ಯಾವುದೂ ಲೆಕ್ಕಕ್ಕೆ ಇರಲ್ಲ. ನೀನು ಏನು ಮಾಡ್ತಿದ್ದೀಯಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಸಂಬಂಧಿಕರ ಮುಂದೆ ಮನೆಯವರು ತಲೆ ತಗ್ಗಿಸೋ ಥರ ಮಾಡಬೇಡ ನೀನು. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ರಿಸಲ್ಟ್ ಮೇಲೆ ಫೋಕಸ್ ಮಾಡಿದರೆ ತಾನೇ ರಿಸಲ್ಟ್ ಆಗೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾನು ಮುಂದೆ ಏನು ಮಾಡಬೇಕು ಅಂತಿದ್ರೆ ಎಕ್ಸಾಮಲ್ಲಿ ನಾನು ಏನು ಮಾಡಬೇಕಂತ ನೀವು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ಅಷ್ಟೇ. ಮತ್ತು ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ನೀವು SLC ಇರೋರು. ಯಾಕೆಂದರೆ ಮೊಬೈಲಿಂದ ಕೆಟ್ಟ ಪರಿಣಾಮಗಳು ಬೀಳುತ್ತೆ ನಿಮ್ಮ ಮೇಲೆ. ಓದಿದ್ದನ್ನು ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾವಾಗ ನೋಡಿದ್ರು ರೀಲ್ಸು, ಯೂಟ್ಯೂಬ್ ನೋಡ್ಕೊತ ಇರಬೇಕಾಗುತ್ತೆ. ಅದರಿಂದ ಮೈಂಡಲ್ಲಿ ಓದಿದ್ದೆಲ್ಲ ನೆನಪಾಗ್ಬಿಡುತ್ತೆ. ಹಿಂಗೆ ಓದಿದ್ದೇನು ಯೂಸ್ ಆಗೋಲ್ಲ, ಝೀರೋ ಆಗಿಬಿಡುತ್ತೆ ಅದು. ಅದರಿಂದ ಸ್ವಲ್ಪ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು ನೀವು SLC ಇರೋರು. ರಿಸಲ್ಟ್ ನಿಮ್ಮದು ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಮೊಬೈಲ್ ನೋಡ್ಕೊಂಡು ಕೂಡೋಕ್ಕೆ ಯಾರೂ ಬೇಡ ಅನ್ನಂಗಿಲ್ಲ. ಬಿಕಾಸ್ ನಿಮ್ಮ ಒಂದು ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಈ ಎಕ್ಸಾಮು ತುಂಬ ಮುಖ್ಯವಾದ ಸಂಗತಿಯಾಗಿರ್ತದೆ ಅದು. ಇದರಿಂದ ನಿಮ್ಮ ಮುಂದಿನ ಜೀವನಕ್ಕೆ ಇದು ಒಂದು ಪಿಲ್ಲರ್ ಥರ ಆಗಿರ್ತದೆ. ಮುಂದೆ ನೀವು ಎಂಥ ಬೇಕಂತ ಬಿಲ್ಡಿಂಗ್ ಕಟ್ಟಿದ್ರು ಪಿಲ್ಲರ್ ಮಾತ್ರ ಅಲುಗಾಡಬಾರ್ದು. ಅದೇ ಥರನೇ ಇದು SLC ಎಕ್ಸಾಮು ಇಂಪಾರ್ಟೆಂಟು. ಸ್ವಲ್ಪ ಗಮನ ಎಲ್ಲ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ಅದನ್ನು ನಿಮ್ಮ ಮುಂದೆ ತರೋಕ್ಕೆ ನಾವು ಪ್ರಯತ್ನ ಪಡ್ತೀನಿ. ಸೊ 10th ಇರೋ ಎಲ್ಲ ಸ್ಟೂಡೆಂಟ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರೂ ಸಪೋರ್ಟ್ ಮಾಡಿ, ಬೆಳೆಸಿ, ಶುಭ ಹಾರೈಸಿ.